ಮನೆಗೆ ಆನ್ಲೈನ್ ಶಾಪಿಂಗ್ ಮಾಡಲ್ಲ, ಆದರೆ ಮನೆಗೆ ಎಲ್ಲರೂ ತೊಗೊಂಡು ನೋಡು ಚೆನ್ನಾಗಿದ್ರೆ ಶೇರ್ ಮಾಡ್ಬೋದು ವ್ಯೂವರ್ಸ್ಗೆ ಅಂತ ಹೇಳಿದ್ರು. ಹಾಗಾಗಿ ಇಷ್ಟು ಡ್ರೆಸ್ದು ಟಾಪ್ ತರಿಸಿದ್ದೀನಿ. ನೋಡೋಣ, ನಾನು ಇವತ್ತೇ ಓಪನ್ ಮಾಡ್ತಾ ಇರೋದು. ಹೇಗಿರುತ್ತೆ ಏನು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ನಿಮಗೆ ಇದು ರಿವ್ಯೂ ನಾನು ನೆಕ್ಸ್ಟ್ ಕೊಡ್ತೀನಿ. ಇದು ಗ್ರೀನ್ ಕಾಟನ್ ಟಾಪು. ಮೆಟೀರಿಯಲ್ ಚೆನ್ನಾಗಿದೆ, ಮುಟ್ಟು ನೋಡಿದ್ರೆ ಸಿಂಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಈ ರೀತಿ ಇದೆ, ಸ್ಲೀವ್ಲೆಸ್ ಇದೆ. ಬೇಕಾದ್ರೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬೋದು, ಒಳಗಡೆ ಸ್ಲೀವ್ಸ್ ಕೊಟ್ಟಿರ್ತಾರೆ. ಇದಕ್ಕೆ ಕ್ರೀಮ್ ಕಲರ್ದು ಪ್ಯಾಂಟ್ ಹಾಕ್ಕೊಂಡು ಕ್ರೀಮ್ ಕಲರ್ ವೇರ್ ಹಾಕ್ಕೊಂಡ್ರೆ ಗೆಟಪ್ ಆಗಿರುತ್ತೆ. ನೆಕ್ಸ್ಟು ಕ್ಲಾತ್ ನೋಡೋಣ. ಇದು ಯೆಲ್ಲೋ ಬೇಸ್ ಮೇಲಿದೆ, ಸ್ಟೆಪ್ ಬೈ ಸ್ಟೆಪ್ ಥರ ಇದೆ. ಇದು ಸಿಲ್ಕ್ ಮಿಕ್ಸ್ ಪಾಲಿಸ್ಟರ್ ಥರ ಇದೆ. ನೋಡೋಣ, ಒಂದು ಸ್ವಲ್ಪ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ರೆಗ್ಯುಲರ್ ಥರ ಇಲ್ಲ. ಎಲ್ಲದರ ರೇಟ್ನ ನಾನು ನಿಮಗೆ ಆಮೇಲೆ ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಇದು ಕಾಂಬೋ ಆಫರ್ ಇತ್ತು, ಹಾಗಾಗಿ ನಾನು ತರಿಸಿದೆ. ಲೈಟ್ ಬ್ಲೂ ಇದು, ಸ್ಮಾಲ್ ಪ್ರಿಂಟ್ ಇರ್ತಕ್ಕಂಥದ್ದು. ಸ್ವಲ್ಪ ದೊಡ್ಡದಾಗೆ ತರಿಸಿದ್ದೀನಿ, ಬೇಕಾದ್ರೆ ನಾನು ಒಂದೊಂದು ಸ್ಟಿಚ್ ಹಾಕೋಬೋದು. ನಾನು ಟೈಲರಿಂಗ್ ಸ್ವಲ್ಪ ಬರುತ್ತೆ ನನಗೂ, ಹಾಗಾಗಿ ಸ್ವಲ್ಪ ದೊಡ್ಡದೇ ತರಿಸಿದ್ದೀನಿ. ಇದೊಂದು ಪ್ಯಾಟರ್ನ್ ಇದೆ, ಇದಕ್ಕೆ ವಿತ್ ಒಂದು ಬೆಲ್ಟ್ ಕೂಡ ಕೊಟ್ಟಿದ್ದಾರೆ. ನೋಡೋಣ ಹೇಗಿರುತ್ತೆ. ಇದು ಡಾರ್ಕ್ ಮೆರೂನು, ಇದು ಸ್ಮಾಲ್ ಪ್ರಿಂಟು ಇದೆ. ಇದು ಪಾಲಿಸ್ಟರ್ ಮಿಕ್ಸ್ ಥರ ಬರ್ತಾ ಇದೆ, ಕಾಟನ್ ಅಲ್ಲ ಇದು. ಇದಕ್ಕೂ ಸಹ ಒಂದು ಬೆಲ್ಟ್ ಕೊಟ್ಟಿದ್ದಾರೆ. ಇದು ಬ್ಲ್ಯಾಕ್ ಸ್ಟ್ರೈಪ್ಸ್, ಎಲ್ಲ ಕಲರ್ ರೈನ್ಬೋ ಕಲರ್ ಥರ ಎಲ್ಲ ಕಲರು ಇದೆ. ಬ್ಲ್ಯಾಕು, ಬ್ರೌನು, ವೈಟು, ನೆವಿ ಬ್ಲೂ ಎಲ್ಲ ಶೇಡ್ಸು ಇದೆ. ಇದು ಅಷ್ಟೇ ಚೆನ್ನಾಗಿದೆ, ಪಾಲಿಸ್ಟರ್ ಬೇಸ್ ಮೇಲಿದೆ. ನಾನು ಕಾಟನ್ ಅಂದ್ಕೊಂಡೆ, ಬಟ್ ಮನೆಗೆ ಬಂದಮೇಲೆ ಒಂಥರ ಪಾಲಿಸ್ಟರ್ ಥರ ಕಾಣಿಸ್ತಾ ಇದೆ. ಇದಕ್ಕೂ ಕಟ್ಟೋ ಸಿಸ್ಟಮ್ ಎಲ್ಲ ಕೊಟ್ಟಿದ್ದಾರೆ. ನೋಡೋಣ, ಹಾಕ್ಕೊಂಡು ಎಲ್ಲ ಡ್ರೆಸ್ಸೂ 300 500 ಒಳಗಡೆ ಇದೆ. ಯಾವುದ್ಯಾವ್ದ್ರದ್ದು ಎಷ್ಟೆಷ್ಟು ರೇಟು. ಇದು ಬ್ಲ್ಯಾಕ್ ಮೇಲೆ ಸ್ಮಾಲ್ ಪಿಂಕ್ ಪ್ರಿಂಟ್ ಇದೆ. ಇದು ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ, ಹಾಗೆ ನಾವು ಸುಮ್ಮನೆ ತರಿಸಿರೋದಷ್ಟೇ. ಬೇಕು ಅಂದರೆ ನಿಮಗೆ ಕಮೆಂಟ್ ಮಾಡಿ, ಲಿಂಕು ನಾನು ವಿಡಿಯೋ ಲಾಸ್ಟಲ್ಲಿ ಹಾಕಿರ್ತೀನಿ. ಡೈಲಿ ವೇರ್ಗೆ ಅಂತ ಇದನ್ನೆಲ್ಲ ತರಿಸಿರೋದು. ವಿಡಿಯೋ ಮಾಡಲಿಕ್ಕೆ ಹಾಕೋಬೇಕಲ್ಲ, ಅದಕ್ಕೆ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಮನೇಲಿ ಇದ್ರ ಲಿಂಕ್ನ ನಾವು ವಿಡಿಯೋ ಮಾಡಿ ವ್ಯೂವರ್ಸ್ಗೆ ತೋರಿಸೋಣ, ಅವ್ರು ಬೇಕಾದ್ರೆ ಬೈ ಮಾಡಲಿ ಅಂತ ಹೇಳಿದ್ರು ಮನೇಲಿ. ಹಾಗಾಗಿ ಇದು ಬೇಬಿ ಪಿಂಕ್ ಥರ ಇದೆ. ಇದೊಂದು ಪ್ಯಾಟ್ರನ್ ತೊಗೊಂಡಿದ್ದೀನಿ. ನೋಡೋಣ, ಹಾಕ್ಕೊಂಡು ವೇರ್ ಮಾಡಿದಾಗ ಇದರ ನಿಜವಾಗ್ಲೂ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಸ್ವಲ್ಪ ಸ್ಟಿಚಸ್ ಎಲ್ಲ ಹಾಕಿದ್ಮೇಲೆ ಫಿಟ್ಟಿಂಗ್ ಬರುತ್ತೆ. ಇದು ರೈನ್ಬೋ ಕಲರು, ವೈಟ್ ಬೇಸ್ ಮೇಲಿದೆ. ಇದು ಕೂಡ ಪಾಲಿಸ್ಟರ್ ಬೇಸಲ್ಲಿ ಇದೆ. ಈ ಕ್ಲಾತ್ ಕೂಡ ಸ್ಲೀವ್ಸ್ ಇದೆ, ವಿತ್ ಸ್ಲೀವ್ಸ್ ಇದೆ. ಮತ್ತೊಂದು ಸ್ಟಿಚಸ್ ಹಾಕಲೇಬೇಕು ರೆಡಿಮೇಡ್ ಬಟ್ಟೆಗಳಿಗೆ. ಅದಲ್ಲದೆ ಇನ್ನೊಂದು ಬ್ಲ್ಯಾಕ್, ಮೆರೂನ್ ಮತ್ತು ಮಲ್ಟಿ ಕಲರ್ ಎಲ್ಲ ಸೇರಿ ಸ್ಮಾಲ್ ಪ್ರಿಂಟ್ ಥರ ಒಂದು. ಇದು ಸಾಫ್ಟ್ ಆಗಿದೆ. ಈ ಬಟ್ಟೆ ಸ್ಪನ್ ಮೆಟೀರಿಯಲ್ ಥರ ಇದೆ. ಇದು ಫುಲ್ ಸ್ಲೀವ್ಸ್ ಥರ ಇದೆ, ಹೈವಿ ನೆಕ್ ಇದೆ. ಇದು ಆರೆಂಜ್ ಬೇಸು,
ಸ್ಮಾಲ್ ವೈಟ್ ಸ್ಟ್ರೈಪ್ಸ್ ಇದೆ. ಇದಕ್ಕೆ ಇದು ಆರೆಂಜ್ ಮೇಲೆ ಸ್ಮಾಲ್ ಗೋಪಿ ಕಲರ್ ಸ್ಟ್ರೈಪ್ಸ್ ಇದೆ. ಇದನ್ನ ಹೀಗೆ ಬೇಕಾದ್ರೂ ಹಾಕೋಬಹುದು, ಇಲ್ಲ ಅಂತಂದ್ರೆ ಕ್ರೀಮ್ ಕಲರ್ ಪ್ಯಾಂಟ್ ವೇರ್ ಮಾಡಿ ಕೂಡ ಹಾಕೋಬಹುದು. ಇದು ಒಳ್ಳೆ ಫ್ರಾಕ್ ತರ, ಲಾಂಗ್ ಫ್ರಾಕ್ ತರ ಇದೆ. ಇದು ಮೆಟೀರಿಯಲ್ ಬಂದು ಕಾಟನ್ ಬರುತ್ತೆ. ಲಾಸ್ಟ್ ಒನ್, ಇದು ಕೂಡ ಕಾಟನ್ ಬೇಸೇ ಇದೆ. ಇದು ಕೂಡ ಫ್ರಾಕ್ ಟೈಪೇ ಇದೆ. ಹೀಗೇನು ಹಾಕೋಬಹುದು ಲಾಂಗ್ ಫ್ರಾಕ್ ತರ, ಇಲ್ಲ ಅಂತಂದ್ರೆ ವೈಟ್ ಪ್ಯಾಂಟ್ ಬಾಟಮ್ ಹಾಕೊಂಡು ವೇರ್ ಮಾಡ್ಬೋದು. ಇದೆಲ್ಲ ರೆಗ್ಯುಲರ್ ಯೂಸ್ಗೆ ತರಿಸಿರೋದು, ಡೈಲಿ ವೇರ್ಗೆ ತುಂಬ ಕಾಸ್ಟ್ಲಿ ಏನಕ್ಕೆ ಅಂತ, ಯೂಸ್ಫುಲ್ ಆಗಿರುತ್ತೆ, ವಾಷಬಲ್ ಎಲ್ಲ ನೀಟಾಗಿರುತ್ತೆ ಅಂತ ನಾನು ಸಾಮಾನ್ಯ ಇಲ್ಲಿ 3 ಕಾಟನ್ ಬಂದಿದೆ, ಮಿಕ್ಕಿದೆಲ್ಲ ಇದು 3 ಕಾಟನ್ ಬೇಸ್ ಬಂದಿದೆ. ಇನ್ನು ಮಿಕ್ಕಿದೆಲ್ಲ ಪಾಲಿಸ್ಟರ್ ಮಿಕ್ಸ್ ಬಂದು ಬರುತ್ತೆ. ಥ್ಯಾಂಕ್ ಯು ವ್ಯೂವರ್ಸ್. ನೆಕ್ಸ್ಟ್ ಇದ್ರ ರೇಟು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡು ನೋಡಿ ಅಂತ ಕೇಳ್ತಾ ಇದ್ದೀನಿ.